ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹಾನ್ ವೀರ ಯೋಧರು ತಮ್ಮ ಪ್ರಾಣತ್ಯಾಗವನ್ನ ಮಾಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ಮಹಾತ್ಮ ಗಾಂಧಿ ಅಂತ ಹೇಳ್ತೀವಿ, ಭಗತ್ ಸಿಂಗ್, ಹೀಗೆ ಅನೇಕ ಮಹಾನ್ ವ್ಯಕ್ತಿಗಳು, ಯೋಧರು, ಸಂಖ್ಯಾತ ರೀತಿಯಲ್ಲಿ ದೇಶಭಕ್ತರು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ. ಹಾಗೆಯೇ ಅಂತಹ ಒಂದು ಸ್ವಾತಂತ್ರ್ಯದ ಪ್ರತೀಕವಾಗಿ ನಾವಿಂದು ಸ್ವತಂತ್ರವನ್ನು ಅನುಭವಿಸ್ತೇವೆ. ಹಾಗೆಯೇ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡಿ ಬೆಳೆದಂತಹ ಒಂದು ಅಸಂಖ್ಯಾತ ದೇಶಭಕ್ತರು ನಮ್ಮ ಕಣ್ಣಿದ್ದಾರೆ. ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಸ್ವಾತಂತ್ರ್ಯ ಅನ್ನುವಂಥದ್ದು ತ್ಯಾಗ ಹಾಗೂ ಬಲಿದಾನದ ಒಂದು ಪ್ರತಿಫಲವಾಗಿ ನಮಗಿಂದು ಸ್ವಾತಂತ್ರ್ಯ ಸಿಕ್ಕಿದೆ. ಹೀಗೆ ಸ್ವಾತಂತ್ರ್ಯ ಯೋಧರ ಒಂದು ವೀರತನದ, ಶೂರತನದ, ಬಲಿದಾನದವನ್ನ ಸ್ಮರಿಸುವುದು ನಿಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ. ಮಕ್ಕಳೇ, ಅಂತಹ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ, ಹಾಗೆ ತಮ್ಮದೇ ಆದಂತಹ ಒಂದು ನಿಲುವನ್ನ, ಪ್ರಾಣವನ್ನ ಮುಡುಪಾಗಿಟ್ಟಂತಹ ಒಬ್ಬ ವ್ಯಕ್ತಿಯ ಪರಿಚಯವನ್ನ ನಾವಿಂದು ತಿಳಿದುಕೊಳ್ಳೋಣ. ಹಾಗಾದ್ರೆ ಮಕ್ಕಳೇ, 10ನೇ ತರಗತಿಯಲ್ಲಿ ಬರುವಂತಹ ಕನ್ನಡ ವಿಷಯದಲ್ಲಿ ಪಠ್ಯಪೂರಕ ಅಧ್ಯಯನದಲ್ಲಿ ಬರುವ 3ನೆಯ ಒಂದು ಪಠ್ಯಪೂರಕ ಅಧ್ಯಯನವಾದ ಭಗತ್ ಸಿಂಗ್ ಅನ್ನುವಂತಹ ಒಂದು ಪಾಠವನ್ನು ನಾವಿಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಭಗತ್ ಸಿಂಗ್ ಪರಿಚಯ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 28, 1917ರಲ್ಲಿ ಬಂಘಾ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಜನಿಸಿದಂತಹ ಈತ, ಇವರ ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಇವರ ಚಿಕ್ಕಪ್ಪ ಅಜಿತ್ ಸಿಂಗ್. ಬಾಲ್ಯದಲ್ಲಿಯೇ ಇವರಿಗೆ ಚಿಕ್ಕಪ್ಪ ಅಜಿತ್ ಸಿಂಗ್ ಇವರ ಮೇಲೆ ಪರಿಣಾಮಕಾರಿ ಪ್ರಭಾವ ಬೀರುತ್ತದೆ. ಇವರು ಸಹ ಸ್ವತಂತ್ರ ಹೋರಾಟಗಾರರ ಒಂದು ಚಳವಳಿಯಲ್ಲಿ, ದೇಶಭಕ್ತರಲ್ಲಿ ಇವರು ಸಹ ಒಬ್ಬರಾಗಿದ್ದರು. ಇವರ ಒಂದು ಪ್ರಭಾವ ಅನ್ನುವಂಥದ್ದು ಇವರು ಬಾಲ್ಯದಲ್ಲಿರುವಾಗಲೇ ಇವರ ಮನಸ್ಸಿನ ಮೇಲೆ ಬೀರ್ತಾ ಇದೆ. ಇದು ಒಂದು ಕಾರಣ ಅಂತ ಹೇಳ್ಬೋದು. ಹಾಗೆಯೇ ಸ್ವತಂತ್ರ ನಂತರದಲ್ಲಿ ಸ್ವತಂತ್ರವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ, ಅಪಾರವಾದಂತಹ ದೇಶ ಪ್ರೇಮ ಹೊಂದಿರುವಂತಹ ಭಗತ್ ಸಿಂಗ್ ಸಹ ಒಬ್ಬನಾಗಿದ್ದಾನೆ. ಮಕ್ಕಳೇ, ಈ ಭಗತ್ ಸಿಂಗ್ ಈತ ಬಾಲ್ಯದಲ್ಲಿ ಹೇಗಿದ್ದ, ಬಾಲ್ಯದ ಅನುಭವಗಳನ್ನ, ಚಿಕ್ಕವನಿರುವಾಗಲೇ ಬ್ರಿಟಿಷರನ್ನ ಹೊಡೆದೋಡಿಸಬೇಕು ಅನ್ನುವಂತಹದನ್ನ, ಆ ಭಾವನೆ ಅನ್ನುವಂಥದ್ದು ಅವನಲ್ಲಿ ಇತ್ತು ಅವಾಗಲೇ ಅನ್ನುವಂಥದ್ದನ್ನ ಈ ನಮ್ಮ ಪಠ್ಯಪೂರಕ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲನೇದಾಗಿ ನಾವು ಕವಿ ಪರಿಚಯವನ್ನು ನೋಡೋಣ. ಮಕ್ಕಳೇ, ಪಠ್ಯಪುಸ್ತಕ ಎಲ್ಲ ತಂದಿದ್ದಾರಲ್ವಾ, ಇದನ್ನ ಭಗತ್ ಸಿಂಗ್ ಅನ್ನುವಂತಹ ಒಂದು ಪಠ್ಯಪೂರಕ ಅಧ್ಯಯನವನ್ನ ಡಾಕ್ಟರ್ ಜಿ ರಾಮಕೃಷ್ಣ ಅನ್ನುವಂತಹ ಒಬ್ಬ ಲೇಖಕರು ಬರೆದಿದ್ದಾರೆ. ಹಾಗಾದ್ರೆ ಮಕ್ಕಳೇ, 170ನೇ ಪೇಜಲ್ಲಿದೆ, ನೋಡೋಣ. ಕೃತಿಕಾರರ ಪರಿಚಯ. ಡಾಕ್ಟರ್ ಜಿ ರಾಮಕೃಷ್ಣ. ಗಂಪಲಹಳ್ಳಿ ರಾಮಕೃಷ್ಣರವರು ಕ್ರಿಸ್ತಶಕ 1939ರಲ್ಲಿ ಬೆಂಗಳೂರು ಗ್ರಾಮಾಂತರ ಮಾಗಡಿ ಬಳಿಯ ಕೆಂಪಸಾಗರದಲ್ಲಿ ಜನಿಸಿದರು. ಮಹಾರಾಷ್ಟ್ರದ ಅಂಬೇಡ್ಕರ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ, ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಹಂಪಿ ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ದೇವಿ ಪ್ರಸಾದ್ ಮತ್ತು ಲೋಕಾಯುಕ್ತ ದರ್ಶನ, ಭಗತ್ ಸಿಂಗ್, ಭೂಪೇಶ ಗುಪ್ತ, ಜಯೇವಾಲ, ಲೆನಿನ್, ಅನುವಾದ, ಬಾನವೇ, ವಾನರನಿಂದ ಮಾನವ ದರ್ಶನ ಮತ್ತು ಹಲವಾರು ಸಂಪಾದಿತ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ. ಪ್ರಕೃತ ಪಾಠವನ್ನು ಜಿ ರಾಮಕೃಷ್ಣರ ಭಗತ್ ಸಿಂಗ್ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ. ಹಾಗಾದ್ರೆ ಮಕ್ಕಳೇ, ಜಿ ರಾಮಕೃಷ್ಣ ಕವಿಗೂ ಗಂಪಲಹಳ್ಳಿ ರಾಮಕೃಷ್ಣ ಅಂತ ಕರೆದಿದ್ದಾರೆ. ಕ್ರಿಸ್ತಶಕ 1939ರಲ್ಲಿ 1939ರಲ್ಲಿ ಇವರು ಬೆಂಗಳೂರು ಗ್ರಾಮಾಂತರದ
ಇವರು ಗ್ರಾಮಾಂತರದ ಮಾಗಡಿ ಬಳಿಯ ಕೆಂಪಸಾಗರದಲ್ಲಿ ಜನಿಸಿದರು. ಕೆಂಪಸಾಗರದಲ್ಲಿ ಜನಿಸಿದರು. ಇವರು ಬರೆದಂತಹ ಕೃತಿಗಳು ಯಾವಪ್ಪ ಅಂತಂದ್ರೆ ದೇವಿ ಪ್ರಸಾದ ಮತ್ತು ಲೋಕಾಯುತ ದರ್ಶನ, ಭಗತ್ ಸಿಂಗ್, ಭೂಪೇಶ ಗುಪ್ತ, ಜಯವಾರ, ಲೆನಿನ್ ಕೃತಿಗಳನ್ನು ರಚಿಸಿದ್ದಾರೆ. ಇಲ್ಲಿ ಬರೆದಂತಹ ಪ್ರಮುಖ ಪಾಠವನ್ನು ನಾವು ರಾಮಕೃಷ್ಣರ ಭಗತ್ ಸಿಂಗ್ ಎಂಬ ಇವರ ಜೀವನ ಚರಿತ್ರೆಯಿಂದ ನಾವು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು. ಮಕ್ಕಳೇ, ಈ ಭಗತ್ ಸಿಂಗ್ ಅನ್ನುವಂತಹ ಸ್ವತಂತ್ರ ಹೋರಾಟಗಾರ ಒಂದು ಬಾಲ್ಯ ಕಥೆ ನೋಡೋಣ. ಬಾಲ್ಯ ಚಿಕ್ಕವನಿರುವಾಗಲೇ ಈತನಿಗೆ ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ಅಭಿಮಾನ ಇತ್ತು, ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ಕೊಡುವಲ್ಲಿ ಅನ್ನುವಂಥದ್ದನ್ನು ತಿಳ್ಕೋಬಹುದು. ಹೇಗಪ್ಪ ಅಂದ್ರೆ ಪಂಜಾಬ್ನಲ್ಲಿರುವಂತಹ ಚಿಕ್ಕದಾದಂತಹ ಒಂದು ಹಳ್ಳಿ, 3 ವರ್ಷದಲ್ಲಿರುವಂತಹ ಈ ಬಾಲಕ ಭಗತ್ ಸಿಂಗ್ ಏನ್ ಮಾಡ್ತಾನೆ ಅಂದ್ರೆ ತಂದೆ ಜೊತೆಗೆ ಬಿಹಾರಕ್ಕೆ ಹೋಗ್ತಾ ಇದ್ದಾನೆ. ಊರಿಂದ ಆಚೆ ಹೋಗ್ತಾ ಬೆಳಿದಾಟಿ ಏನ್ ಮಾಡ್ತಾನೆ, ಊರಿಂದ ಹೊರಭಾಗದಲ್ಲಿ ಹೋಗ್ತಾ ಇದ್ದಾರೆ ತಂದೆ ಜೊತೆಗೆ. ಇವರು ಸ್ನೇಹಿತರು ಹಾಗೆ ಇವರೆಲ್ಲರೂ ಹೊರಟು ಹೋದಾಗ ಮುಂದೆ ಹಾಗೆ ಹೋಗ್ತಾ ಇರ್ತಾರೆ. ಆಗ ಅವ್ರ ತಂದೆ ಆದಂತಹ ಕಿಶನ್ ಸಿಂಗು ನೋಡ್ತಾ ಇದ್ದಾನೆ, ಮಗ ಯಾಕೆ ಇಷ್ಟಕ್ಕಾದ್ರೂ ಬರಲಿಲ್ಲ ನನ್ನ ಹಿಂದೆ ಎಂದು ಇದಕ್ಕೆ ನೋಡ್ತಾನೆ. ಅದ್ರ ಮಗ ಅಲ್ಲಿ ಯಾವುದೋ ಒಂದು ಹೊಲದಲ್ಲಿ ಕೂತು ಏನೋ ಮಾಡ್ತಾ ಇರ್ತಾನೆ. ಇದನ್ನ ಗಮನಿಸಿದಂತಹ ಇವ್ರ ತಂದೆ ಏನ್ ಮಾಡ್ತಾರೆ ಅಂದ್ರೆ, ಹೋಗಿ ಮಗನೇ ಏನಪ್ಪಾ ಇನ್ನೇನೋ ಮಾಡ್ತಾ ಇದೆಯಲ್ಲ ಹೊಲದಲ್ಲಿ ಕೂತು ಅಂತ ಕೇಳಿದಾಗ ಆತ ಹೇಳ್ತಾನೆ, ಅಪ್ಪ ನಾನು ಈ ಹೊಲದಲ್ಲಿ ಬಂದೂಕನ್ನು ಬೆಳೀತಾ ಇದ್ದೀನಿ ಅಂತ ಹೇಳ್ತದೆ. ಯಾಕೆ ಅಂದ್ರೆ ಬ್ರಿಟಿಷರನ್ನ ನಾನು ಹೊಡೆದೋಡಿಸ್ಬೇಕು, ನಮ್ಮನ್ನ ಅವರು ಆಳ್ವಿಕೆ ಮಾಡ್ತಿದ್ದಾರೆ. ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಸಂಪೂರ್ಣವಾಗಿ ನಮ್ಮ ದೇಶವನ್ನ ಆಕ್ರಮಿಸಿಕೊಂಡು ನಮ್ಗೆ ಯಾವುದೇ ರೀತಿ ಸ್ವತಂತ್ರ ಅನ್ನುವಂಥದ್ದನ್ನ ಕೊಡ್ತಾ ಇಲ್ಲ. ಅದರಿಂದ ಅವರನ್ನ ಹೊಡೆದೋಡಿಸೋಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಹೊಲದಲ್ಲಿ ಬಂದೂಕನ್ನ ಬೆಳೆಸ್ತೀನಿ ಎನ್ನುವಂತಹ ಮಾತನ್ನ ನಾವು ಹೇಳ್ತಾ ಇದೆ. ಅಂದ್ರೆ ಆಮೇಲೆ ಬಾಲ್ಯದಲ್ಲಿ ಎಷ್ಟೊಂದು ದೇಶಾಭಿಮಾನ, ದೇಶಭಕ್ತಿ ಎನ್ನುವಂಥದ್ದು ಇದೆ ಎನ್ನುವುದಕ್ಕೆ ಇದು ಉತ್ತಮವಾದಂತಹ ಉದಾಹರಣೆ ಇದಾಗಿದೆ ಮಕ್ಕಳೇ. ಹಾಗಾಗಿ ನೋಡೋಣ, ಈಗ ಭಗತ್ ಸಿಂಗ್ನ ಒಂದು ಜೀವನ ಚರಿತ್ರೆ ಹೇಗಿದೆ ಅನ್ನುವಂಥದ್ದನ್ನ ಪುಟ್ಟದಾಗಿ ಚೊಕ್ಕದಾಗಿ ಇಂದು ಪಾಠದಲ್ಲಿ ಲೇಖಕರು ನಮಗೆ ತಿಳಿಸಿದ್ದಾರೆ. ಮಕ್ಕಳೇ, ಪಠ್ಯಪುಸ್ತಕದಲ್ಲಿ ಬನ್ನಿ, 169ನೇ ಪೇಜಲ್ಲಿದೆ. 12 ವರ್ಷದ ಬಾಲಕ ಅಮೃತಸರದ ಜಲಿಯನ್ ವಾಲಾ ಬಾಗ್ನಲ್ಲಿ ಮೂಕನಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ಶಾಲೆಗೆ ಹೋಗಬೇಕಿದ್ದ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತಸರದಲ್ಲಿ ಬಂದಿಳಿದಿದ್ದ. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿ ಇದ್ದ ಕೈ ಚೀಲ ಅವನ ಬಳಿಯೇ ಇತ್ತು. ತುಸು ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾ ಬಾಗ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ನಂತರ ಅಲ್ಲಿದ್ದ ಸ್ವಲ್ಪ ಮಣ್ಣನ್ನು ಹಣೆಗಿಟ್ಟುಕೊಂಡ. ಇನ್ನಷ್ಟನ್ನು ತನ್ನಲ್ಲಿದ್ದ ಡಬ್ಬಿಯಲ್ಲಿ ಶೇಖರಿಸಿಕೊಂಡು ಹಿಂತಿರುಗಿದ. ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಬಡಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ರಕ್ತ
ಎನ್ನುವಳಿಗೆ ತಿಳಿಯ ಹೇಳಿದ. ಏಪ್ರಿಲ್ 13, 1919 ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ್ದ ಆ ಬಾಲಕ ಭಗತ್ ಸಿಂಗ್. ಇಂದು ಜಲಿಯನ್ ವಾಲಾ ಬಾಗ್ನಲ್ಲಿರುವ ಒಕ್ಕಣೆ ಹೀಗಿದೆ. ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮುಗ್ಧ ಹಿಂದೂ, ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಭಗತ್ ಸಿಂಗ್ ಅಲ್ಲಿಗೆ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಅವನ ಮನಸ್ಸಿನಲ್ಲಿ ಹಾಯುತ್ತಿರಬೇಕು. ಜಲಿಯನ್ ವಾಲಾ ಬಾಗ್ನಲ್ಲಿ ನೆರೆದಿದ್ದ ಜನಕ್ಕೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗಬೇಕೆಂಬ ಆಕಾಂಕ್ಷೆಯಾಗಲಿ ಹುತಾತ್ಮರಾಗಬೇಕೆಂಬ ಅಭಿಲಾಷೆಯಾಗಲಿ ಇದ್ದಿರಲಾರದು. ಜನರಲ್ ಡಯರ್ ಸಹ ತನ್ನ ಪೈಶಾಚಿಕ ಘಾತಿಕೆಯನ್ನು ಉಳಿದ ಬೇರಾವ ಭಾವನೆಯಿಂದಲೂ ಪ್ರೇರಿತನಾಗಿದ್ದ ಎಂದು ನಂಬುವುದು ಕಷ್ಟ. ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಬಗ್ಗು ಬಡಿಯಬಹುದೆಂದು ಅವನ ಎಣಿಕೆ. ಬ್ರಿಟಿಷ್ ಸಾಮ್ರಾಜ್ಯದ ಅನವರತ ಏಳಿಗೆಗೆ ಇದಕ್ಕಿಂತಲೂ ಸುಲಭವಾದ ಮಾರ್ಗವನ್ನು ಚಿಂತಿಸಲು ಅವನು ಅಶಕ್ತನಾಗಿದ್ದ. ಒಟ್ಟು 1650 ಸುತ್ತುಗಳಷ್ಟು ಗುಂಡಿನ ಮಳೆ ಕರೆಯಿಸಿದ್ದ ಅವನು ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಇದು. ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ. ಅಂದು ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಇದನ್ನು ಖಚಿತಗೊಳಿಸಿತು. ಜಲಿಯನ್ ವಾಲಾ ಬಾಗಿನ ರಕ್ತ ಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಇದರ ಫಲವಾಗಿ ಮರಣದಂಡನೆಗೆ ಈಡಾಗಿ ತನ್ನ ಸಹಚರರಾದ ಸುಖದೇವ್, ರಾಜ್ಗುರು, ಬಟುಕೇಶ್ವರ ದತ್ತರೊಂದಿಗೆ ಹಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಘನತೆಗೆ ತೈಲವೆಂಬಂತೆ ವೀರ ಯೋಧನಾಗಿ ಅಮರನಾದನು. ಇನ್ಕ್ವಿಲಾಬ್ ಜಿಂದಾಬಾದ್. ಈಗ ಪಾಠ ಓದಿರಲ್ವಾ? ಅದರಲ್ಲಿ ಗೊತ್ತಾಗಿರೋ ಮುಖ್ಯ ಅಂಶಗಳೇನಪ್ಪಾ ಅಂದ್ರೆ, ಬಾಲಕ 12 ವರ್ಷ ಬಾಲಕ ಇರ್ತಾನೆ, ಆತ ಜಲಿಯನ್ ವಾಲಾ ಭಾಗದಲ್ಲಿ ಏನು ತಗೊಂಡು ಬಂದಿರ್ತಾನೆ, ಬಾಕ್ಸ್ ಅಲ್ಲಿ ಏನು ನೋಡ್ತದೆ ನೋಡಿರಲ್ವಾ? ಈಗ ನೋಡೋಣ, ಒಂದೊಂದಾಗಿ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಮೊದಲನೇದಾಗಿ ಪದಗಳ ಅರ್ಥ ನೋಡೋಣ. ಒಕ್ಕಣೆ ಅಂದ್ರೆ ನೋಡ್ಕೊಳ್ಳಿ, ಬರಹ. ಒಕ್ಕಣೆ ಅಂದ್ರೆ ಬರಹ. ಅಂದ್ರೆ ಬರಹ. ಇವಾಗ 12 ವರ್ಷದ ಬಾಲಕ ಯಾರಿದ್ರು? ಭಗತ್ ಸಿಂಗ್. 12 ವರ್ಷದ ಹುಡುಗ ಭಗತ್ ಸಿಂಗ್ ಇದ್ದ. 12 ವರ್ಷ ಈತ ಎಲ್ಲಿ ಹೋಗಿರ್ತಾನಪ್ಪ ಅಂದ್ರೆ, ಅಮೃತಸರದ ಬಳಿಯಲ್ಲಿರುವಂತಹ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆದಂತಹ
ಎಲ್ಲವೂ ಆತನ ಬಳಿಯೇ ಇತ್ತು. ಆ 12 ವರ್ಷದ ಬಾಲಕನ ಬಳಿಯಲ್ಲಿ ಎಲ್ಲವೂ ಐಟಮ್ ಇತ್ತು. ತುಸು ಹೊತ್ತಿನ ನಂತರ ಹುಡುಗ, ಸ್ವಲ್ಪ ಸಮಯದ ನಂತರ ಈ ಹುಡುಗನು ಜಲಿಯನ್ ವಾಲಾಬಾಗ್ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತಿದ್ದ ಆ ಸ್ಥಳ ಇತ್ತಲ್ವಾ, ಅಲ್ಲಿ ಹೋಗಿ ಒಬ್ನೇ ಯೋಚನೆ ಮಾಡ್ಕೊಂತ ಒಬ್ನೇ ಏನ್ ಮಾಡ್ತಾನೆ, ತುಸು ಬಹಳ ಹೊತ್ತು, ಬಹಳ ಸಮಯ, 1 ತಾಸು 2 ತಾಸು 3 ತಾಸಿಗೆ ಬಹಳ ಸಮಯದ ತನಕ ಆ ಸ್ಥಳದಲ್ಲಿ ಒಬ್ಬನೇ ಅಂತರ್ಮುಖಿಯಾಗಿ ಯೋಚನೆ ಮಾಡ್ತಾ ಆ ವಯಸ್ಸಿನಲ್ಲಿ ಆ ಬಾಲಕ ನಿಂತಿದ್ದ ಆ ಸ್ಥಳದಲ್ಲಿ. ನಂತರ ಏನ್ ಮಾಡಿದ, ಆ ಸ್ಥಳದಲ್ಲಿ ಇತ್ತಲ್ವ ಮಣ್ಣು, ಅಲ್ಲಿರುವಂತಹ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣೆಗೆ ಇಟ್ಕೋತಾ ಇದ್ದಾನೆ. ಅಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ಥಳ ಇತ್ತಲ್ವಾ, ಆ ಸ್ಥಳದಲ್ಲಿ ಏನ್ ಮಾಡ್ತಾನೆ, ತಗೊಂಡು ಆ ಮಣ್ಣನ್ನ ಹಣೆ ಇಟ್ಕೊತಾನೆ. ಅಷ್ಟರಲ್ಲಿ ಇನ್ನಷ್ಟನ್ನು ತನ್ನಲ್ಲಿದ್ದ ಡಬ್ಬಿಯಲ್ಲಿ ಶೇಖರಿಸಿಕೊಂಡು ಹಿಂತಿರುಗಿದ. ಇನ್ನು ಸ್ವಲ್ಪ ಮಣ್ಣನ್ನ ತಕೊಂಡು ಅಲ್ಲಿರೋದನ್ನ ತನ್ನ ಉಂಟು ಡಬ್ಬಿ ಇತ್ತಲ್ವಾ, ಆ ಬಾಕ್ಸ್ ಅಲ್ಲಿ ಹಾಕೊಂಡು ವಾಪಸ್ಸು ಊರಿಗೆ ಬರ್ತಾ ಇದ್ದಾನೆ ಆ ಬಾಲಕ. ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಎಬ್ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ. ರಾತ್ರಿ ಮನೆಗೆ ಬಂದಾಗ ಅವರ ಅಕ್ಕ ಊಟಕ್ಕೆ ಎಬ್ಬಿಸಿದಾಗ ಊಟ ನನಗೆ ಬೇಡ ಅಂತ ಮುಖ ತಿರ್ಸ್ಕೊಂಡು ಪುನಃ ಮಲ್ಕೋತಾರೆ. ಮತ್ತೆ ಅವರ ಅಕ್ಕ ಸಹೋದರಿ ಅವನಿಗೆ ಪ್ರಿಯವಾದ ಒಂದು ಮಾವಿನ ಹಣ್ಣನ್ನು ಕೊಟ್ಲು. ಆತನಿಗೆ, ಆ ಬಾಲಕನಿಗೆ ತಿನ್ಲಿಕ್ಕೆ ಇಷ್ಟವಾದಂತಹ ಆ ಒಂದು ಮಾವಿನ ಹಣ್ಣನ್ನು ಕೊಟ್ಟರು. ನಿರಾಕರಿಸ್ತಾರೆ, ನನಗದು ಬೇಡ ಮಾವಿನ ಹಣ್ಣು ಅಂತ ನಿರಾಕರಿಸಿ ಹೇಳ್ತಾರೆ. ಆಗ ಆಕೆಯನ್ನ, ಸಹೋದರಿಯನ್ನ ಮನೆಯ ಹಿಂಬಾಗಿಲಿಗೆ ಕರ್ಕೊಂಡು ಹೋಗ್ತಾನೆ. ಮನೆ ಬಾಗಿಲಿಗೆ ಹಿತ್ತಲಿಗೆ ಕರ್ಕೊಂಡು ಹೋಗಿ ಆತನ ಊಟದ ಡಬ್ಬಿಯಲ್ಲಿರುವಂತಹ ಆ ಒಂದು ಮಣ್ಣನ್ನ ತೋರಿಸ್ತಾ ಇದ್ದಾನೆ. ರಕ್ತದಲ್ಲಿ ಕಲಿಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಆಕೆ ರಕ್ತದಲ್ಲಿ ಕಲಿಸಿದಂತಹ ಈ ಮಣ್ಣು ಎಲ್ಲಿಂದ ತಂದೆ ನೀನು ಅಂತ ಅಂದು ಆತನಿಗೆ ಕೇಳಿದಾಗ ಗೊತ್ತಾಗಿದೆ, ನನ್ನ ತಮ್ಮ ಉಪವಾಸಕ್ಕೆ ಕಾರಣ ಏನು, ಇದೇ ಮಣ್ಣು ಉಪವಾಸಕ್ಕೆ ಕಾರಣ. ಅವಳಿಗೆ ಗೊತ್ತಾಯಿತು ಇದೇ ಕಾರಣ. ಅದೇ ಹಾಗಾದ್ರೆ ಮಣ್ಣೆಂದು ತ್ಯಾಗದ ಪ್ರತೀಕ, ಆ ಮಣ್ಣು ಎಂದು ಅವಳಿಗೆ ತಿಳಿಯ ಹೇಳಿದ. ಹಾಗಾದ್ರೆ ಮಣ್ಣು ಸಾಮಾನ್ಯ ಮಣ್ಣಲ್ಲ, ಇದು ದೇಶ ಪ್ರೇಮಕ್ಕಾಗಿ ತಮ್ಮ ಪ್ರಾಣವನ್ನ ಮುಡುಪಾಗಿದ್ದಂತಹ ಸ್ಥಳದ ಮಹಿಮೆಯ ರಕ್ತಸಿದ್ಧವಾದಂತಹ ಅದು ಮಣ್ಣು, ಸಾಮಾನ್ಯ ಮಣ್ಣಲ್ಲ ಅನ್ನುವಂತಹ ಮಾತನ್ನ ಆ ಬಾಲಕ ಭಗತ್ ಸಿಂಗ್ ಸಹೋದರಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆ ಮಣ್ಣು ಯಾವುದು, ತ್ಯಾಗದ ಪ್ರತೀಕ. ಆ ಮಣ್ಣಲ್ಲಿ ಹಲವಾರು ಜನರು ಪ್ರಾಣವನ್ನ ಮುಡಿಪಾಗಿಟ್ಟಿರುವಂತಹದ್ದು. ತ್ಯಾಗದ ಪ್ರತೀಕ ಮಣ್ಣು ಯಾವ್ದಪ್ಪ ಅಂದ್ರೆ ಮಣ್ಣು. ತ್ಯಾಗದ ಪ್ರತೀಕವಾದಂತಹ ಈ ಮಣ್ಣು ಎಂತ ಆಕೆಗೆ ಇವಾಗ ತಿಳಿತಾ ಇದೆ. ಹಾಗಾದ್ರೆ ಜಲಿಯನ್ ವಾಲಾಬಾಗ್ ದುರಂತ ಅಂದ್ರೇನು ಅಂತ ಈಗ ಗೊತ್ತಾಗುತ್ತೆ. ನೋಡೋಣ ಏನ್ ಹೇಳ್ತಾರೆ. ಆಮೇಲೆ ಆ ಜಲಿಯನ್ ವಾಲಾಬಾಗ್ ದುರಂತ ಎಷ್ಟರಲ್ಲಿ ನಡೀತಾ ಇದೆ? ಏಪ್ರಿಲ್ 13, 1919 ನಡೀತಾ ಇದೆ. ಹಾಗಾದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏಪ್ರಿಲ್ 13, 1919. ಈ ದಿನದಲ್ಲಿ, ಈ ಇಸ್ವಿಯಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತಾ ಇದೆ. ಅಲ್ಲಿ ಪ್ರಾಣ ಕಳೆದುಕೊಂಡಂತಹ ಆ ಜನರಿಗೆ ನಮನವನ್ನು ಸಲ್ಲಿಸಲು, ನಮಸ್ಕರಿಸಲು ಆ ಸ್ಥಳಕ್ಕೆ ಭಗತ್ ಸಿಂಗ್ ಅಂದು ಹೋಗಿದ್ದ. ಈಗ ಆ ದಿನದಲ್ಲಿ ಅವ್ರು ಹೇಳಿದಲ್ವಾ, ಅಲ್ಲಿರುವಂತಹ ಪ್ರಾಣವನ್ನ ಹಲವಾರು ಜನರು ಕಳ್ಕೊಂಡಿದ್ರು. ಆ ಸಮಯ ಆ ಸ್ಥಳಕ್ಕೆ ಅವರಿಗೆ ನಮಸ್ಕರಿಸಲು, ನಮನವನ್ನ ಸಲ್ಲಿಸಲು ಈ ಬಾಲಕ ಭಗತ್ ಸಿಂಗ್ ಆ ಸ್ಥಳಕ್ಕೆ ಹೋಗಿದ್ದ. ಇಂದು ಈಗ ಆ ಜಲಿಯನ್ ವಾಲಾಬಾಗದಲ್ಲಿ ಬರೆದಿರುವ ಒಕ್ಕಣೆ ಬರಹ ಏನಂತ ಬರೆದಿದ್ದಾರೆ ಅಂದ್ರೆ, ಏಪ್ರಿಲ್ 13,
ಕಾರಣವಾಗಿದೆ. ಹಾಗಾದ್ರೆ ಇಲ್ಲಿ ಒಕ್ಕಣೆ ಏನ್ ಬರೆದಿದ್ರು ಬರಹದಲ್ಲಿ ಏನಿತ್ತಪ್ಪ ಅಂದ್ರೆ ಇಂಪಾರ್ಟೆಂಟ್ ಮಕ್ಕಳೇ ಬರ್ಕೋಬೇಕು, ಪ್ರಶ್ನೆ ಬರುತ್ತೆ. ಏಪ್ರಿಲ್ 13, 1919ರಂದು ಬ್ರಿಟಿಷರ ಗುಂಡುಗಳಿಗೆ 19ರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2,000 ಮುಗ್ಧ ಹಿಂದೂ, ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಮಕ್ಕಳೇ, ಇದನ್ನ ಈ ಬರಹವನ್ನ ಅಲ್ಲಿ ಆ ಸ್ಥಳದಲ್ಲಿ ಬರುತ್ತಲ್ವಾ, ಇದನ್ನ ಭಗತ್ ಸಿಂಗನು ಅಂತರ್ಮುಖಿಯಾಗಿ ಒಬ್ಬರೇ ಓದ್ತಾ ನಿಂತ್ಕೊಂಡಿದ್ದಾರೆ. ಅರ್ಥಾಯ್ತಾ? ಅಂದ್ರೆ ಈ ದಿನ ನಡೆದಂತಹ ಆ ಒಂದು ಬ್ರಿಟಿಷರ ಗುಂಡಿನ ದಾಳಿಗೆ ಸರಿಸುಮಾರು 2,000 ಜನ ಮುಗ್ಧರಾದಂತಹ ಹಿಂದೂ ಜನರು, ಸಿಖ್ ಧರ್ಮದವರು, ಹಿಂದೂ ಧರ್ಮದವರು, ಸಿಖ್ ಧರ್ಮದವರು, ಮುಸಲ್ಮಾನ ಧರ್ಮದವರು, ಇವರೆಲ್ಲರೂ 3 ಧರ್ಮದವರ ಸಮ್ಮಿಳಿತ ಎಲ್ಲರನ್ನು ಬಂದಂತಹ ರಕ್ತದಿಂದ ಆ ಸ್ಥಳ ಏನಾಗಿದೆ, ಪಾವನವಾಗಿದೆ, ಪರಿಶುದ್ಧವಾಗಿದೆ ಅಂತ ಅವನೇನ್ ಮಾಡ್ತಾನೆ, ಅಲ್ಲಿರುವಂತಹ ಮಣ್ಣಲ್ಲಿ ತಗೊಂಡ್ಬರ್ತಾನೆ, ಅದನ್ನ ಹಣೆಗೆ ಇಟ್ಕೊಳ್ತಾ ಇದ್ದಾನೆ. ಇಂತಹ ಪರಿಶುದ್ಧವಾದಂತಹ ಒಂದು ಸ್ಥಳ ಇದಾಗಿದೆ. ಆದ್ರೆ ಬ್ರಿಟಿಷರು ಏನ್ ಮಾಡಿದ್ದಾರೆ, 2,000 ನಮ್ಮ ಜನರನ್ನ ಏನ್ ಮಾಡಿದ್ದಾರೆ, ಗುಂಡಿನ ದಾಳಿಯನ್ನ ಹಾಕಿ ಅವರನ್ನ ಆಹುತಿ ತಗೊಂಡಿದ್ದಾರೆ, ಅಂದ್ರೆ ಪ್ರಾಣವನ್ನ ತಗೊಂಡಿದ್ದಾರೆ ಅಂತಹಲ್ಲಿ ಬರವಣಿಗೆ ಇತ್ತು. ಇದನ್ನ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಅವನ ಮನಸ್ಸಿನಲ್ಲಿ ಹಾಯುತ್ತಿರಬೇಕು. ಹೀಗೆ ಆ ಒಂದು ಸ್ಥಳದಲ್ಲಿ ಒಕ್ಕಣೆ ಈ ತರ ಬಂದಿತ್ತು. ಈ ರೀತಿಯಾಗಿ ಬರೆದಂತಹ ಒಂದು ಒಕ್ಕಣೆಯನ್ನ ಇವನು ನೋಡ್ತಾ ಇದ್ದಾನೆ. ಹೀಗೆ ಇಲ್ಲಿ ಏನಪ್ಪಾ ಅಂದ್ರೆ ಜಲಿಯನ್ ವಾಲಾ ಬಾಗ್ ದುರಂತದಲ್ಲಿ ಏನಪ್ಪಾ ಆ ದಿನ ಅಂದ್ರೆ, ಆ ದಿನ ಏಪ್ರಿಲ್ 13ನೇ ತಾರೀಕು 1919ರಲ್ಲಿ ಪಂಜಾಬಿನಲ್ಲಿ ಒಂದು ಸುಗ್ಗಿ ಹಬ್ಬ ಇತ್ತು. ಆ ಹಬ್ಬಕ್ಕೆ ಅಲ್ಲಿ ಬೈಸಾಖಿ ಅಂತ ಕರೀತಾರೆ. ಆ ಹಬ್ಬದಲ್ಲಿ ಅನೇಕ ಜನ ಸೇರ್ತಾರೆ. ನಮ್ಮಲ್ಲಿ ಸಂಕ್ರಾಂತಿ, ದಸರಾದಲ್ಲಿ ಹಬ್ಬಗಳನ್ನ ಆಚರಿಸಿದ್ರು ಹಾಗೆ ಎಲ್ಲರೂ ಆ ಸಮಾರಂಭಗಳಲ್ಲಿ ಭಾಗವಹಿಸ್ತಾರೆ. ಹೀಗೆ ಒಂದು ಸಮಾರಂಭವನ್ನ ಸಾರ್ವಜನಿಕ ಸಭೆಯಲ್ಲಿ ಕರೆದಿದ್ರು. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ, ಇಲ್ಲಿ ಯಾವುದೇ ಒಂದು ರಾಜಕೀಯವಾಗಿ ಕರೆದಿರಲಿಲ್ಲ. ಹಬ್ಬದಲ್ಲಿ ಭಾಗವಹಿಸಲು ಎಲ್ಲರೂ ಸಹ ಅಲ್ಲಿ ಬಂದಿದ್ರು. ಹೀಗೆ ನಾವು ಹುತಾತ್ಮರಾಗ್ತೀವಿ ಅನ್ನುವಂತಹ ಭಾವನೆ ಅವರಿಗೆ ಗೊತ್ತಿರಲಿಲ್ಲ, ಆತರ ಅವರಿಗೆ ಇರಲಿಲ್ಲ ಭಾವನೆ. ಆದ್ರೆ ಇದನ್ನೇ ಒಂದು ಜನರಲ್ಲಿ ಸೇರ್ಕೊಂಡಿದ್ರಲ್ವಾ, ಅದನ್ನೇ ಅನ್ಕೊಂಡಂತಹ ಇವನು ಏನ್ ಮಾಡ್ತಾನೆ, ಜನರಲ್ ಡಯರ್, ಬ್ರಿಟಿಷ್ ಅಧಿಕಾರಿ ಯಾರು, ಜನರಲ್ ಡಯರ್. ಈ ಬ್ರಿಟಿಷ್ ಅಧಿಕಾರಿಯಾದಂತಹ ಜನರಲ್ ಡಯರ್ ಏನ್ ಮಾಡ್ತಿದ್ದಾನೆ, ಪೈಶಾಚಿಕ ಒಂದು ಕೃತ್ಯವನ್ನ ಮಾಡ್ತಿದ್ದಾನೆ, ಒಂದು ಮಾನವೀಯತೆಯನ್ನು ತೋರಿಸಿದ್ದಾನೆ. ಹಲವಾರು ಸರಿಸುಮಾರು 2,000 ಜನರ ಪ್ರಾಣವನ್ನು ತಗೊಳ್ಳುವಂತಹ ಒಂದು ಹೀನ ಕೃತ್ಯವನ್ನ
ಗುಗ್ಗು ಬಡಿಯಬೇಕು ಅಂತ ನಿರ್ಧಾರವನ್ನು ಮಾಡಿ ಬ್ರಿಟಿಷ್ ಸಾಮ್ರಾಜ್ಯದ ಅನವರತ ಏಳಿಗೆಗೆ ಇದಕ್ಕಿಂತಲೂ ಸುಲಭವಾದ ಮಾರ್ಗ ಇನ್ನೊಂದಿಲ್ಲ. ಬ್ರಿಟಿಷರಿಗೆ ನಾವು ಏಳಿಗೆ ಆಗ್ಬೇಕು, ಮುಂದುವರಿಬೇಕು, ಈ ರೀತಿ ಎಲ್ಲರೂ ಒಂದ್ ಕಡೆ ಗುಂಪ ಸೇರಿಸಿದ್ರೆ ಏನಾಗ್ತಾರೋ ಭಾರತೀಯರು ಹೆದರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಎಲ್ಲ ಒಗ್ಗಟ್ಟಾಗಿ ನಮ್ನೆ ಹೊಡೆದೋಡಿಸ್ತಾರೆ ಅಂತ ಏನ್ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ, ಇದೇ ಒಳ್ಳೆಯ ಸಮಯ ಅಂದು ಸರಿಸುಮಾರು ಒಟ್ಟು 1650 ಸುತ್ತುಗಳಷ್ಟು, ನೋಡಿ ಮಕ್ಕಳೇ ಎಂತಹ ಭಯಾನಕ ಕೃತ್ಯ ಮಾಡ್ತಿದ್ದಾನೆ ಅಂತಂದ್ರೆ 1650 ಸುತ್ತು. ಗುಂಡಿನ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಯಾರು? ಜನರಲ್ ಡಯರ್. ಯಾರ ಮೇಲೆ? ಭಾರತೀಯರ ಮೇಲೆ. ಗುಂಡಿನ ಮಳೆಯನ್ನ ಸುರಿಸ್ತಾ ಇದ್ದಾನೆ. ಈ ಒಂದು ಭಯಾನಕವಾದಂತಹ ಆ ಗುಂಡಿನ ಮಳೆಯನ್ನ ಸುರಿಸಿ ಹೆಮ್ಮೆಯಿಂದ ಹೇಳ್ಕೊತಾನೆ ಆತ. ಹೇಳಿಕೊಂಡು ಏನಂತ ಹೇಳ್ಕೊತಾನೆ, ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ, ಒಂದು ಹಾಕಿದಂತಹ ಒಂದು ಗುಂಡು ವೇಸ್ಟ್ ಆಗಲಿಲ್ಲ. ಆದ್ರೆ ಒಂದೆಲ್ಲ ಗುಂಡುಗಳು ಹೇಳ್ತಾ ಇತ್ತಂತೆ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಖಚಿತಗೊಳಿಸಿತ್ತು. ಹೀಗೆ ಅಷ್ಟು 1650 ಸುತ್ತುಗಳಷ್ಟು ಯಾವುದೇ ರೀತಿಯ ಮಾನವೀಯತೆಯನ್ನು ತೋರಿಸದೆ ಸಾಮ್ರಾಜ್ಯದ ಅಧಿಕಾರಶಾಹಿಯಾಗೋಸ್ಕರ ಆಡಳಿತ ಚುಕ್ಕಾಣಿಯನ್ನ ಇಟ್ಕೋಬೇಕು ಅಂತ ಏನ್ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ, ನಮ್ಮ ಭಾರತೀಯರನ್ನ ಅಷ್ಟು ಅಲ್ಲಿ ನೆರೆದಿರುವಂತಹ ಸ್ಥಳದಲ್ಲಿ ಆದಂತಹ ಮುಗ್ಧರಾದಂತಹ ಹಿಂದೂ, ಸಿಖ್, ಮುಸಲ್ಮಾನ ಜನರ ಒಂದು ಸಮೂಹವನ್ನ ಗುಂಡಿಗೆ ಆಹುತಿ ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ಕೊತಾನೆ, ನಾನು ಬಡದಂತಹ ಗುಂಡಿನಿಂದ ಯಾವುದೇ ಒಬ್ಬ ಜನರ ಪ್ರಾಣ, ಎಲ್ಲರ ಪ್ರಾಣ ಹೋಗಿದೆ ಅನ್ನುವಂಥದ್ದು, ಒಂದು ಸಹ ಗುಂಡು ವೇಸ್ಟ್ ಆಗಿಲ್ಲ ಅಂತ ಹೇಳುವಂತಹ ಮಾತನ್ನ ಹೇಳ್ತಾರೆ. ಅದಾದ ನಂತರ ಇಂತಹ ಒಂದು ಪರಿಶುದ್ಧವಾದಂತಹ ಆ ಸ್ಥಳದಿಂದ ತಂದಂತಹ ಆ ಒಂದು ಮಣ್ಣಿದೆ, ಅದನ್ನ ಏನ್ ಮಾಡ್ತಾನೆ, ನಿಧಿಯಂತೆ ಕಾಪಾಡಿಕೊಂಡು ಪಾಲಕ ಇಟ್ಕೊಂಡಿರ್ತಾನೆ. ನೋಡಿ ಮಕ್ಕಳೇ, ಒಂದೆರಡು ಪ್ರಶ್ನೆ ಕೇಳೋಣ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ನಡೆಯಿತು? ಎಕ್ಸಾಮ್ ಬರ್ತದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ನಡೆಯಿತು? ಏಪ್ರಿಲ್ 13, 1919 ನಡೆಯಿತು. ನೆಕ್ಸ್ಟ್, ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ? ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ? ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ? ತ್ಯಾಗದ ಪ್ರತೀಕವೇ ಆ ಮಣ್ಣು ಅಂತ ಹೇಳ್ತಾರೆ. ಜಲಿಯನ್ ವಾಲಾಬಾಗ್ ನಲ್ಲಿರುವ ಒಕ್ಕಣೆ ಏನು? ಜಲಿಯನ್ ವಾಲಾಬಾಗ್ ನಲ್ಲಿರುವ ಒಕ್ಕಣೆ ಏನು? ಜಲಿಯನ್ ವಾಲಾಬಾಗ್ ನಲ್ಲಿರುವ ಒಕ್ಕಣೆ ಏನು? ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮುಗ್ಧ ಹಿಂದೂ, ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ
ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ನೋಡಿ, ಈತನೇ ಕ್ರಾಂತಿಕಾರಿ ಹೋರಾಟವನ್ನ ಮಾಡ್ತಾ ತನ್ನ ಸಹಾಯದಿಂದ, ಗೆಳೆಯರ ಒಂದು ಸಹಾಯ ಸಹಕಾರದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸೇಡನ್ನ ತೀರಿಸಿಕೊಂಡು ಅದರ ಪ್ರತಿಫಲವಾಗಿ ಮರಣದಂಡನೆಗೆ ಒಳಗಾಗ್ತಿದ್ದಾನೆ. ಜೊತೆಯಲ್ಲಿ ಸಹಚರರಾದಂತಹ ಸುಖದೇವ್, ರಾಜಗುರು, ಬಟುಕೇಶ್ವರ ದತ್ತ ಇವರೆಲ್ಲರೂ ಹೊಸಮುಖಿಗಳಾಗಿ ಸಂತೋಷದಿಂದ ಭಾರತಾಂಬೆಯ ಮಡಿಲಿಗೆ ಏನ್ ಮಾಡ್ತಾರೆ, ಹಣತೆಗೆ ತೈಲವೆಂಬಂತೆ ವೀರ ಯೋಧರಾಗಿ ಅಮರರಾಗ್ತಾ ಇದ್ದಾರೆ. ಯಾರ ಮಕ್ಕಳವರು ಸಹಚರರು? ಸುಖದೇವ್, ರಾಜಗುರು, ಸುಖದೇವ್, ರಾಜಗುರು. ಫಸ್ಟ್ ಸುಖದೇವ್, ನೆಕ್ಸ್ಟ್ ರಾಜಗುರು, ಇನ್ನೊಬ್ಬಾತ ಬಟುಕೇಶ್ವರ ದತ್ತ. ಬಟುಕೇಶ್ವರ ದತ್ತ ಇವರು ಈತನ ಸಹಚರರು. ಯಾರು? ಭಗತ್ ಸಿಂಗನ ಸಹಚರರು ಅಂತ ಇಲ್ಲಿ ಹೇಳ್ಬೋದು ನಮಗೆ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಪರೀಕ್ಷೆಯಲ್ಲಿ ಏನ್ ಬರುತ್ತೆ ಅಂದ್ರೆ, ಈ ಜಲಿಯನ್ ವಾಲ್ಬಾಗ್ನಲ್ಲಿರುವ ಒಕ್ಕಣೆ ಏನು ಅಂತ, ಜಲಿಯನ್ ವಾಲ್ಬಾಗ್ನಲ್ಲಿರುವ ಒಕ್ಕಣೆ ಏನು ಅಂತ ಬರುತ್ತೆ. ನೆಕ್ಸ್ಟ್, ಭಗತ್ ಸಿಂಗ್ನ ಸಹಚರರು ಯಾರು? ಭಗತ್ ಸಿಂಗ್ನ ಸಹಚರರು ಯಾರು? ಯಾಕಂದ್ರೆ ಸುಖದೇವ್, ನೆಕ್ಸ್ಟ್ ರಾಜಗುರು, ಬಟುಕೇಶ್ವರ ದತ್ತ ಇವರು ಅವನ ಜೊತೆ ಸಹಚರರು, ಗೆಳೆಯರು. ಇವರು ಏನ್ ಮಾಡ್ತಿದ್ದಾರೆ, ಇವರು ತಮ್ಮ ಪ್ರಾಣವನ್ನ ಮರಣದಂಡನೆಗೆ ಒಳಗಾಗ್ತಾ ಇದ್ದಾರೆ. ಹೀಗೆ ಭಾರತಾಂಬೆಯ ಆ ಮಡಿಲಿನಲ್ಲಿ ಅನೇಕ ವೀರ ಯೋಧರು ತಮ್ಮದೇ ಆದಂತಹ ಪ್ರಾಣವನ್ನ ಮುಡುಪಾಗಿಟ್ಟಿದ್ದಾರೆ. ಅದರ ಪ್ರತೀಕವಾಗಿ ನಾವು ಸ್ವತಂತ್ರವನ್ನ ಪಡೆದು ಸ್ವೇಚ್ಛೆಯಿಂದ ಬದುಕ್ತಾ ಇದ್ದೀವಿ. ಈಗಲೂ ಸಹ ನಮ್ಮನ್ನ ಏನ್ ಮಾಡ್ತಾರೆ, ಹೊರನಾಡಿನಂತಹ ದೇಶದವರು ಏನ್ ಮಾಡ್ತಾರೆ, ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮನ್ನ ರಕ್ಷಣೆ ಇವಾಗ ಯಾರು ಮಾಡ್ತಾ ಇದ್ದಾರೆ? ಯೋಧರು, ಸೈನಿಕರು ನಮ್ಮನ್ನ ಅವನ ಪ್ರಾಣವನ್ನು ಮುಡುಪಾಗಿಟ್ಟು ಭಾರತದ ಗಡಿ ಭಾಗದಲ್ಲಿ ನಮ್ಮನ್ನ ಏನ್ ಮಾಡ್ತಿದ್ದಾರೆ, ಗಡಿ ಭಾಗದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಹೀಗೆ ದೇಶಕ್ಕಾಗಿ ಪ್ರಾಣವನ್ನ ಮುಡುಪಾಗಿಟ್ಟಂತ ಹಲವಾರು ವೀರ ಯೋಧರು, ಸ್ವತಂತ್ರರನ್ನ ನಾವು ಇತಿಹಾಸದ ಪುಟಗಳನ್ನ ತಿರುಗಿ ಹಾಕಿದಾಗ ಹಲವಾರು ಮಹಾನ್ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಸುಭಾಷ್ ಚಂದ್ರ ಬೋಸ್ ಸಹ ಒಬ್ರು ಅಲ್ವಾ ಮಕ್ಕಳೇ? ಹೀಗೆ ಹಲವಾರು ಜನರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ದೇಶವನ್ನ ಮುಡುಪಾಗಿದ್ದಾರೆ. ಹಾಗಾದ್ರೆ ಸುಭಾಷ್ ಚಂದ್ರ ಬೋಸರು ಸಹ ಅದರಲ್ಲಿ ಏನ್ ಮಾಡ್ತಾರೆ, ಸ್ವತಂತ್ರವಾದಂತಹ ಒಂದು ಸೈನಿಕೆಯನ್ನ ಕಟ್ತಾ ಇದ್ದಾರೆ. ಸೈನಿಕ ವ್ಯವಸ್ಥೆಯನ್ನ ಕಟ್ಟಿಸಿ ಅವರಿಗೆ ಪೂರ್ವಭಾವಿ ತಯಾರಿಯನ್ನ, ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಲ್ವಾ. ಬ್ರಿಟಿಷರಂತೆ ಇವರು ಸಹ ಹೊಸದಾದಂತಹ ಸಿಡಿಮದ್ದು ಗುಂಡುಗಳ ಬಳಕೆಯನ್ನು ಸಹ ಮಾಡುವಂತಹ ಒಂದು ಯೋಜನೆಯನ್ನು ಹಾಕೊಂಡಿರ್ತಾರೆ. ಹೀಗೆ ಅಪಾರ ಸಂಖ್ಯೆಯಲ್ಲಿ ವೀರ ಯೋಧರು ಮರಣವನ್ನು ಹೊಂದಿದ್ದಾರೆ. ಜನಪದಿಯರೆಲ್ಲ ನೀವು 10ನೇ ತರಗತಿಯಲ್ಲಿ ನಾವು ನೋಡಿರ್ಬೋದು, ಹಲಗಲಿ ಬೇಡರು ಅಂತ. ಆ ಅವಧಿಯಲ್ಲೂ ಸಹ ಬೇಡರು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಲ್ಲಿಯೂ ಸಹ ಒಗ್ಗಟ್ಟಿತ್ತು. ಆದ್ರೆ ಇವರು ಬ್ರಿಟಿಷರಲ್ಲಿ ಮುಂದುವರೆದಂತಹ ಸಿಡಿಮದ್ದು ಗುಂಡುಗಳಾಗಿದ್ವು. ಆದ್ರೆ ನಮ್ಮಲ್ಲಿ ಏನಿರಲಿಲ್ಲ, ಯಾವಾಗ ಇವುಗಳ ಬಳಕೆ ಇರಲಿಲ್ಲ. ಏನಾದ್ರು ಕತ್ತಿ ಈ ತರದ ವಸ್ತುಗಳು ನಮ್ಮಲ್ಲಿ ಜಾಸ್ತಿ ಇತ್ತು. ಕತ್ತಿ, ಕುಡುಗೋಲು, ಕಂದೆ ಅಂತ ಹೇಳ್ತೀವಲ್ವಾ, ಹಾಗೆ ಅಂತಹವುಗಳು. ಹೀಗೆ ಅವರು ಸಹ ಹಲಗಲಿ ಊರನ್ನ ನಾಶಪಡಿಸ್ತಾ ಇದ್ದಾರೆ. ಅಲ್ಲಿರುವಂತಹ 5 ಜನ ಪ್ರಮುಖರು ಬರ್ತಾರೆ. ನೀವು ಆಲ್ರೆಡಿ ಓದಿದಿರ ಅದರಲ್ಲಿ, ಜನಪದ ಲಾವಣಿ ಗೀತೆಯಲ್ಲಿ. ಅದರಲ್ಲಿ ನೋಡಿ, ಅದರಲ್ಲೂ ಸಹ ತಮ್ಮ ಪ್ರಾಣವನ್ನು ಮುಡುಪಾಗಿಡ್ತಾ ಇದ್ದಾರೆ. ಹೊಡಿತಾರೆ, ಕಡಿತಾರೆ, ರಕ್ತ ಹರಿವಾಗಿ ಅವನು ಭೀಮ ಮಾಡ್ತಾ ಇದ್ದಾನೆ ಬ್ರಿಟಿಷ್ ಸೈನಿಕರನ್ನ. ಹೀಗೆ ಆ ಬ್ರಿಟಿಷರನ್ನ ಹೊಡೆದೊಡಿಸುವಲ್ಲಿ ಅನೇಕ ಇತಿಹಾಸದ ಪುಟಗಳನ್ನು ನಾವು ನೋಡ್ತಾ ಇದ್ದೇವೆ.
ಕೆಲಸಗಳಲ್ಲಿ ಭಾಗಿಯಾಗಿಸ್ತಾ ಇದ್ರು. ಹಾಗೆ ಅವರಿಗೆ ಯಾವುದೇ ರೀತಿ ಸ್ವತಂತ್ರ ಕೊಡ್ತಾರಲ್ಲ, ಹೀಗೆ ಇದನ್ನ ಮನಗಂಡಂತಹ ಇವರೆಲ್ಲ ಏನ್ ಮಾಡ್ತಾರೆ, ನಮಗೂ ಸ್ವತಂತ್ರ ಬೇಕು, ಇದು ನಮ್ಮ ದೇಶ, ವ್ಯಾಪಾರಕ್ಕಾಗಿ ಬಂದಂತಹ ಅವರು ನಮ್ಮ ದೇಶವನ್ನ ಏನ್ ಮಾಡಿದ್ರು, ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ನಾವು ದೇಶದಲ್ಲಿ ಸ್ವಾತಂತ್ರ್ಯ ತಗೋಬೇಕು ಅಂತ ಅನೇಕರು ವೀರ ಯೋಧರು ನಿರ್ಧಾರವನ್ನ ಮಾಡಿ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ. ಅಸಂಖ್ಯಾತರಲ್ಲಿ ಇಂತಹ ದೇಶಭಕ್ತರು ತಮ್ಮ ತ್ಯಾಗ, ತಂದೆ ತಾಯಿ, ಮನೆ, ಮಠ ಅನ್ನೋದನ್ನ ಲೆಕ್ಕಿಸದೆ ಅವರು ಏನ್ ಮಾಡ್ತಿದ್ದಾರೆ, ತಮ್ಮ ಪ್ರಾಣಕ್ಕೆ ಬಲಿದಾನ ಕೊಟ್ಟಿದ್ದಾರೆ, ಅಂದ್ರೆ ಪ್ರಾಣವನ್ನ ಬಿಟ್ಟಿದ್ದಾರೆ. ಹೀಗೆ ಇಂತಹ ಒಂದು ಅನೇಕ ರೀತಿಯಲ್ಲಿ ನಾವು ಹೋರಾಟವನ್ನು ನೋಡ್ತಾ ಇದ್ದೀವಿ ಮಕ್ಕಳೇ. ಹೀಗೆ ನೋಡಿ, ಆ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಆ ಭಗತ್ ಸಿಂಗ್ ನನಗೆ ಆ ಬ್ರಿಟಿಷನ್ನು ಹೊರದೋಡಿಸ್ಬೇಕು ಅನ್ನುವಂತಹ ಒಂದು ಛಲ ಅನ್ನುವಂಥದ್ದು. ಹಾಗೆ ನಮ್ಗೂ ಏನಿರ್ಬೇಕು, ನಾವು ನಮ್ಮ ದೇಶ, ನಮ್ಮ ಅಭಿಮಾನ, ನಮ್ಮದು, ನಮ್ಮ ದೇಶ, ನಮ್ಮ ನಾಡು ಅನ್ನುವಂತಹ ಒಂದು ಅಭಿಮಾನ ನಮ್ಮಲ್ಲಿದ್ದಾಗ ಮಾತ್ರ ನಾವು ಒಗ್ಗಟ್ಟಿನಿಂದ ಇರಬೇಕು. ನಾವು ಅಂದಾಗ ನಮ್ಮ ದೇಶವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಆ ಮಗುವಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆತ ಆ ಸ್ಥಳಕ್ಕೆ ಹೋಗ್ಬಿಡ್ತಾನೆ. ಆ ಒಕ್ಕಣಿನ ಏನಾಯ್ತು, ಆ ಬರವಣಿಗೆ ಆತನ ಒಂದು ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನ ಬೀರ್ತಾ ಇದೆ ಅಲ್ವಾ ಮಕ್ಕಳೇ. ಇಂತಹ ಒಂದು ಪರಿಣಾಮ ಬೀರದಿಂದಲೇ ಅಂಥವಾಗಿ ಒಬ್ಬನೇ ಯೋಚನೆ ಮಾಡ್ತಾನೆ ಅಂದಾಗ ಆತ ಸ್ವತಂತ್ರವನ್ನ ತಂದುಕೊಡುವಲ್ಲಿ ತನ್ನದೇ ಆದಂತಹ ಒಂದು ಪಾತ್ರ, ಬಲಿದಾನವನ್ನು ಆತ ಮಾಡಿದ್ದಾನೆ. ಹೀಗೆ ಆ ಒಂದು ಚಿಕ್ಕನಾದಂತಹ ಬಾಲಕ ಅದ್ರ ಮೇಲೆ ಒಂದು ಸ್ವತಂತ್ರ ಬ್ರಿಟಿಷರನ್ನ ವಿರೋಧ ಮಾಡುವಂಥದ್ದು, ಅವಾಗಲೂ ಆ ವಯಸ್ಸಿನಲ್ಲಿ ಅದು ಗೊತ್ತಾಗ್ತಾ ಇದೆ ಭಾವನೆ ಅನ್ನುವಂಥದ್ದು ಮಕ್ಕಳು. ಹೀಗೆ ಪೈಶಾಚಿಕ ಹೀನ ಕೃತ್ಯದಿಂದ ಆ ಬ್ರಿಟಿಷರು ನಮ್ಮಲ್ಲಿರುವಂತಹ ಅಷ್ಟು ಜನರನ್ನ ಅವನು ಬಲಿ ತಗೋತಾ ಇದ್ದಾನೆ ಡಯರ್. ಹಾಗಾದ್ರೆ ಮಕ್ಕಳೇ ನೆಕ್ಸ್ಟ್, ಹೀಗೆ ಆ ಒಂದು ಭಾರತಾಂಬೆಯ ಒಂದು ಮಡಿಲಿಗೆ ಸ್ವತಂತ್ರದ ಹಣತೆ ದೀಪದ ಎಣ್ಣೆಯ ಹಾಗೆ ವೀರ ಯೋಧರು ದೀಪ ಉರ್ಲಿಕ್ಕೆ ಒಂದು ತಮ್ಮದೇ ಆದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಓಕೆ, ಇದರಲ್ಲಿ ಕ್ವಶನ್ಸ್ ಹೇಳ್ತಾ ಹೋಗುದಲ್ವಾ ಅವಾಗಲೇ. ಈಗ ನೀವೇನ್ ಮಾಡಿ, ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇನ್ನೇನ್ ಬರ್ಬೋದಪ್ಪ ಪ್ರಶ್ನೆ ಅಂದ್ರೆ, ಭಗತ್ ಸಿಂಗನ ಉಪವಾಸಕ್ಕೆ ಕಾರಣವೇನು? ಭಗತ್ ಸಿಂಗನ ಉಪವಾಸಕ್ಕೆ ಕಾರಣವೇನು? ಭಗತ್ ಸಿಂಗನ ಉಪವಾಸಕ್ಕೆ ಕಾರಣವೇನು? ಭಗತ್ ಸಿಂಗನ ಉಪವಾಸಕ್ಕೆ ಕಾರಣವೇನು? ಏನು? ಆತನ ಊಟದ ಡಬ್ಬಿ, ಮಾವಿನ ಹಣ್ಣನ್ನು ಕೊಟ್ಟಾಗ ಆತ ನಿರಾಕರಿಸ್ತಾನೆ. ಆಗ ಅದನ್ನ ಊಟದ ಡಬ್ಬಿಯಲ್ಲಿ ನಿಂತಿರುವಂತಹ ರಕ್ತದಲ್ಲಿ ಕಲಿಸಿದ್ದಂತಹ ಆ ಮಣ್ಣಿನಲ್ಲಿ ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಗೊತ್ತಾಗುತ್ತೆ. ತ್ಯಾಗದ ಪ್ರತೀಕವೇ ಆ ಹುಣ್ಣು ಅನ್ನುವಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು, ಎಂದು ನಡೆಯಿತು ಅಂತ ಬರುತ್ತೆ. ಏಪ್ರಿಲ್ 13, 1919. ಹಾಗಾದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಭಗತ್ ಸಿಂಗ್ ಏಕೆ ಹೋಗಿದ್ದನು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಭಗತ್ ಸಿಂಗ್ ಏಕೆ ಹೋಗಿದ್ದ? ಅಲ್ಲಿ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ನಮನವನ್ನು ಸಲ್ಲಿಸಲು ಹೋಗಿದ್ದ. ಹಾಗಾದ್ರೆ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದಂತಹ ಆ ಒಕ್ಕಣೆ ಯಾವುದು? ಭಾಗ್ನಲ್ಲಿ ಒಕ್ಕಣೆ ಯಾವುದು? ಅವಾಗ ಏನ್ ಹೇಳಿದ್ರೆ ಮಕ್ಕಳೇ, ಅದು 2 ಅಂಕಕ್ಕೂ ಬರುತ್ತೆ ಪ್ರಶ್ನೆ. ನೆಕ್ಸ್ಟ್, ಪೈಶಾಚಿಕ ಘಾತೆಯನ್ನ ನಡೆಸಿದಂತಹ ಡಯರ್ ಯಾರು? ಬ್ರಿಟಿಷ್ ಜನರಲ್ ಯಾರು? ಡಯರ್. ನೆಕ್ಸ್ಟ್, ಇವನ ಭಗತ್ ಸಿಂಗ್ನ ಸಹಚರರು ಯಾರು? ಭಗತ್ ಸಿಂಗ್ನ ಸಹಚರರು ಯಾರು? ನೆಕ್ಸ್ಟ್ ಕ್ವಶನ್, ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರ ಯೋಧನಾಗಿ ಅಮರರಾದವರು ಯಾರು? ಯಾರು ಯಾರು?
ಸಹೋದರಿಗೆ ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು